ಭಾರತದ ನೌಕಾಪಡೆಯ ಬಳಿ ಪ್ರಬಲ ಅಸ್ತ್ರ ಹೊಂದಿದೆ. ಈ ಅಸ್ತ್ರದ ಹೆಸರನ್ನ ವಿರೋಧಿ ದೇಶಗಳು ಕೇಳಿದ್ರೆ ಸಾಕು ಕನಸಲ್ಲೂ ಗಾಬರಿ ಪಡ್ತಾರೆ. ಅದೇ INS ವಿಕ್ರಾಂತ್. ಇದರ ಬಗ್ಗೆ ಮಾಹಿತಿಯನ್ನ ನೀವು ಕೇಳಿದ್ದೆ ಆದ್ರೆ ಸ್ವದೇಶಿ ನಿರ್ಮಿತ INS ವಿಕ್ರಾಂತ್ ಬಗ್ಗೆ ನಿಮಗೆ ಎಲ್ಲಿಲ್ಲದ ಗೌರವ ಬರುತ್ತೆ. ಅಷ್ಟು ಬಲಿಷ್ಠವಾಗಿದೆ ನಮ್ಮ INS ವಿಕ್ರಾಂತ್. ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇನ್ಸೈಡ್ ರಶ್ ಮೀಡಿಯಾಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. INS ವಿಕ್ರಾಂತ್ ಅಂದ್ರೆ ಇಂಡಿಯನ್ ನಾವೆಲ್ ಶಿಪ್. ಭಾರತೀಯ ನೌಕಾಪಡೆಯ ಮೊದಲ ಸ್ವದೇಶಿ ನಿರ್ಮಿತ ವಿಮಾನವಾಹಕ ನೌಕೆ ಅಥವಾ ಏರ್ಕ್ರಾಫ್ಟ್ ಕೆರಿಯರ್ ಆಗಿದ್ದು, ಇದು ಭಾರತದ ಸೈನ್ಯ ಶಕ್ತಿಯಲ್ಲಿ ಮಹತ್ವದ ಸ್ಥಾನದಲ್ಲಿದೆ. ಇದನ್ನು ಸೆಪ್ಟೆಂಬರ್ 2, 2022ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ನೌಕಾಪಡೆಯ ಸೇವೆಗೆ ಸಮರ್ಪಣೆಯನ್ನ ಮಾಡಿದ್ರು. INS ವಿಕ್ರಾಂತ್ನ ಆಗಮನವು ಭಾರತದ ನೌಕಾಪಡೆಯ ಶಕ್ತಿಯನ್ನ ಹೆಚ್ಚಿಸಿದೆ. ಇದರ ನಿರ್ಮಾಣದ ಬಗ್ಗೆ ನೋಡುವುದಾದ್ರೆ ಇದನ್ನ ಸಂಪೂರ್ಣವಾಗಿ ಭಾರತದಲ್ಲಿಯೇ ನಿರ್ಮಾಣ ಮಾಡಲಾಗಿದೆ. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಂದ್ರೆ CSL ನಲ್ಲಿ ನಿರ್ಮಿಸಲಾಗಿದೆ. ಇದು ಭಾರತದಲ್ಲಿ ನಿರ್ಮಿಸಲಾದ ಮೊದಲ ವಿಮಾನವಾಹಕ ನೌಕೆಯಾಗಿದೆ. ಇದರ ಹೆಸರು ಮತ್ತು ಧ್ಯೇಯವಾಕ್ಯ ಅಂದ್ರೆ ವಿಕ್ರಾಂತ್ ಎಂಬ ಹೆಸರು ಸಂಸ್ಕೃತದಲ್ಲಿ ಧೈರ್ಯಶಾಲಿ ಎಂದರ್ಥ. ಈ ಹೆಸರನ್ನು ಭಾರತದ ಮೊಟ್ಟ ಮೊದಲ ವಿಮಾನವಾಹಕ ನೌಕೆಯಾಗಿದ್ದ ಹಳೆಯ INS ವಿಕ್ರಾಂತ್ R11ನ ನೆನಪಿಗಾಗಿ ಇಡಲಾಗಿದೆ. ಇದರ ಧ್ಯೇಯವಾಕ್ಯ ಜಯೇಮಸಂ ಯದಿ ಸೃಢಃ ಅಂದರೆ ನನ್ನ ವಿರುದ್ಧ ಹೋರಾಡುವವರನ್ನು ನಾನು ಸೋಲಿಸುತ್ತೇನೆ ಎಂದು. ಇದರ ವೈಶಿಷ್ಟ್ಯಗಳು ಮತ್ತು ಗಾತ್ರದ ಮಾಹಿತಿಯನ್ನು ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. ಇದು ಸುಮಾರು 262 ಮೀಟರ್ ಉದ್ದ ಮತ್ತು 62 ಮೀಟರ್ ಅಗಲವಿದೆ. ಅಂದ್ರೆ 860 ಅಡಿ ಉದ್ದ, 203 ಅಡಿ ಅಗಲವನ್ನ ಹೊಂದಿದೆ. ಇದರ ತೂಕ ಸುಮಾರು 45,000 ಮೆಟ್ರಿಕ್ ಟನ್ಗಳಷ್ಟಿದೆ. ಈ 45,000 ಮೆಟ್ರಿಕ್ ಟನ್ ಅಂದ್ರೆ 4,50,00,000 ಕೆಜಿ ಎಂದರ್ಥ. ಇನ್ನು ಇದರ ಗಾತ್ರದ ವಿಚಾರ ನೋಡುವುದಾದ್ರೆ ಇದರ ಫ್ಲೈಟ್ ಡೆಕ್ ಅಥವಾ ಹಾರಾಟದ ಪ್ರದೇಶ 2 ಫುಟ್ಬಾಲ್ ಮೈದಾನಗಳಷ್ಟು ದೊಡ್ಡದಾಗಿದೆ. ಇದರಲ್ಲಿ ಮಹಡಿಗಳು ಮತ್ತು ವಿಭಾಗಗಳು ಇದ್ದು ಇದನ್ನು 18 ಮಹಡಿಗಳನ್ನು ಹೊಂದಿರುವ ತೇಲುವ ನಗರವೆಂದು ಕರೆಯಲಾಗುತ್ತೆ. ಇದರಲ್ಲಿ 2,300 ವಿಭಾಗಗಳಿವೆ. ಇಷ್ಟು ದೊಡ್ಡ ಏರ್ಕ್ರಾಫ್ಟ್ ಕೆರಿಯರ್ ಅಂದಮೇಲೆ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಿರಲೇಬೇಕು ಅಲ್ವೇ? ಹೀಗಾಗಿ ಸುಮಾರು 1,600ರಿಂದ 1,700 ನೌಕಾ ಸಿಬ್ಬಂದಿ ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಈಗ ಶಸ್ತ್ರಾಸ್ತ್ರ ಮತ್ತು ವಿಮಾನ ಸಾಮರ್ಥ್ಯದ ಕಡೆ ನೋಡೋದಾದ್ರೆ ಇದು MiG-29K ಯುದ್ಧ ವಿಮಾನಗಳು, ಕಮೋ 31 ಹೆಲಿಕಾಪ್ಟರ್ಗಳು, MH-60R ಹೆಲಿಕಾಪ್ಟರ್ಗಳು ಮತ್ತು ದೇಶೀಯವಾಗಿ ತಯಾರಿಸಿದ ಸುಧಾರಿತ ಲಘು ಹೆಲಿಕಾಪ್ಟರ್ಗಳು ಸೇರಿದಂತೆ ಸುಮಾರು 30 ಯುದ್ಧ ವಿಮಾನಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಸ್ಕೀ ಜಂಪ್ ಅಂದರೆ ವಿಮಾನಗಳು ಹಾರಲು ನೆರವಾಗುವ ಎತ್ತರದ ಜಾಗ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಇದರ ವೇಗ ಗರಿಷ್ಠ 28 ನಾಟ್ಸ್ ಅಂದ್ರೆ ಗಂಟೆಗೆ ಸುಮಾರು 52 ಕಿಲೋಮೀಟರ್ ವೇಗವನ್ನ ಕ್ರಮಿಸುತ್ತೆ. ಇದರ ವೆಚ್ಚ ಬರೋಬ್ಬರಿ 20,000 ಕೋಟಿಯಾಗಿದೆ. INS ವಿಕ್ರಾಂತ್ ನಿರ್ಮಾಣದಲ್ಲಿ 76%ಕ್ಕಿಂತ ಹೆಚ್ಚು ಸ್ವದೇಶಿ ವಸ್ತುಗಳು ಮತ್ತು ಉಪಕರಣಗಳನ್ನು ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ ಅಥವಾ ಸ್ವಾವಲಂಬಿ ಭಾರತದ ಸಂಕೇತವಾಗಿದೆ. ಇದರ ನಿರ್ಮಾಣದಲ್ಲಿ ಭಾರತದ ಪ್ರಮುಖ ಕೈಗಾರಿಕೆಗಳು ಮತ್ತು 100ಕ್ಕೂ ಹೆಚ್ಚು MSMEಗಳು ಪಾಲ್ಗೊಂಡಿವೆ. INS ವಿಕ್ರಾಂತ್ ಭಾರತದ ಸಾಗರ ಇತಿಹಾಸದಲ್ಲಿ ನಿರ್ಮಿಸಲಾದ ಅತಿದೊಡ್ಡ ಹಡಗು ಮತ್ತು ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯ ಮೈಲಿಗಲ್ಲಾಗಿ ರೂಪುಗೊಂಡಿದೆ. INS ವಿಕ್ರಾಂತ್ ಮಿಸೈಲ್ಗಳು, ದೊಡ್ಡ ಗನ್ಗಳನ್ನು ಸಹ ಹೊಂದಿದೆ. ಹೀಗಾಗಿ ಯಾರಾದ್ರೂ ಎನಿಮಿ ನಮ್ಮ ಮೇಲೆ ದಾಳಿಯನ್ನ ಮಾಡಲು ಮುಂದಾದ್ರೆ ಮಿಸೈಲ್ಗಳನ್ನು ಸಹ ಲಾಂಚ್ ಮಾಡಬಹುದು. ಇದರಲ್ಲಿ ಬರಾಕ್ 8 ಎನ್ನುವ 32 ಮಧ್ಯಮ ಶ್ರೇಣಿಯ ಕ್ಷಿಪಣಿಗಳು ಸಹ ಇದೆ. ಬರಾಕ್ 8 ಮಿಸೈಲ್ ನ ರೇಂಜ್ 70ರಿಂದ 100 ಕಿಲೋಮೀಟರ್ಗಳಷ್ಟಿದೆ. ಇನ್ನು ಇದರಲ್ಲಿ ಓಟೋ ಮಲೇರಾ ನಾವೆಲ್ ಗನ್ ಅಂದ್ರೆ ದೊಡ್ಡ ಕ್ಯಾಲಿಬರ್ ಗನ್ಗಳನ್ನು ಸಹ ಹೊಂದಿದೆ. ಇದರ ರೇಂಜ್ ಸುಮಾರು 16ರಿಂದ 20 ಕಿಲೋಮೀಟರ್ಗಳಷ್ಟಿದೆ. ಇದರ ಜೊತೆ AK-630 ಗನ್ಗಳು ಹಾಗೂ ಟಾರ್ಪಿಡೋಗಳು ಮತ್ತು ಆಂಟಿ ಸಬ್ಮರೀನ್ ಸಾಮರ್ಥ್ಯವನ್ನು ಸಹ ಇದು ಹೊಂದಿದೆ. ಇನ್ನು ಇಂಧನದ ಸಾಮರ್ಥ್ಯದ ಕಡೆ ಕಣ್ಣಾಯಿಸಿದರೆ ಇದರಲ್ಲಿ 4 ಗ್ಯಾಸ್ ಟರ್ಬೈನ್ ಎಂಜಿನ್ಗಳು ಅಂದ್ರೆ 88 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಇದರಿಂದ 7,500 ನಾಟಿಕಲ್ ಮೈಲಿಗಳು ಅಂದ್ರೆ ಒಂದೇ ಬಾರಿಗೆ ಭಾರತದಿಂದ ಬ್ರೆಜಿಲ್ ತಲುಪುವಷ್ಟು ಇಂಧನವನ್ನ ತುಂಬಬಹುದು. ಹಾಗೆ 45 ದಿನ ಯಾವುದೇ ಇಂಧನ ಇಲ್ಲದೆ ಯುದ್ಧದ ಸಮಯದಲ್ಲಿ ಸಮುದ್ರದಲ್ಲೇ ಇರಬಹುದು. ಇದರ ಇಂಜಿನ್ ಡಿಸೈನ್ ಅನ್ನು ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಮಾಡಿದೆ. ಅದನ್ನು ಭಾರತದ HCL ಟೆಸ್ಟ್ ಮಾಡಿ ಅಂತಿಮಗೊಳಿಸಿತ್ತು.
INS ವಿಕ್ರಾಂತ್ 2025ರಲ್ಲಿ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು. ಪಾಕಿಸ್ತಾನದ ಕರಾಚಿ ಬಂದರನ್ನು ತಡೆ ಹಿಡಿದು ಶತ್ರುವಿಗೆ ಭಯ ಸೃಷ್ಟಿಸಿತು. ಅಲ್ಲಿ ಇದರ ಪಾತ್ರ ಅತಿ ಪ್ರಮುಖವಾಗಿತ್ತು. INS ವಿಕ್ರಾಂತ್ ನೇತೃತ್ವದಲ್ಲಿ 36 ನೌಕಾ ಸೇನಾ ಸಾಧನಗಳು, 8 ರಿಂದ 10 ಯುದ್ಧ ನೌಕೆಗಳು, ಸಬ್ಮರೀನ್ಗಳು ಅರೇಬಿಯನ್ ಸಮುದ್ರದಲ್ಲಿ ನಿಯೋಜಿಸಲ್ಪಟ್ಟಿದ್ವು. ಕರಾಚಿ ಬಂದರನ್ನು ತಡೆ ಹಿಡಿದು ಪಾಕ್ ನೌಕಾಪಡೆಯನ್ನು ನಿರ್ಬಂಧವನ್ನ ಮಾಡಿತು. ಇದು 1971ರ ಯುದ್ಧಕ್ಕಿಂತ ದೊಡ್ಡ ಮಟ್ಟದ್ದಾಗಿತ್ತು. ಇದೇ ಕಾರಣದಿಂದ ಪ್ರಧಾನಮಂತ್ರಿ ಮೋದಿಯವರು ದೀಪಾವಳಿಯ ಆಚರಣೆಯ ಸಂದರ್ಭದಲ್ಲಿ INS ವಿಕ್ರಾಂತ್ ಹೆಸರನ್ನ ಪಾಕಿಗಳು ಕೇಳಿದ್ರೆ ನಿದ್ರಾಭಂಗವಾಗುತ್ತೆ ಅಂತ ಹೇಳಿದ್ರು. ಹೀಗೆ INS ವಿಕ್ರಾಂತ್ನ ಸೇರ್ಪಡೆಯೊಂದಿಗೆ ಭಾರತವು 2 ಕಾರ್ಯಾಚರಣೆಯ ವಿಮಾನ ವಾಹಕ ನೌಕೆಗಳಾದ INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್ ಅನ್ನ ಹೊಂದಿದೆ. ಈ ಸಾಮರ್ಥ್ಯವು ಭಾರತಕ್ಕೆ ಹಿಂದೂ ಮಹಾಸಾಗರದಲ್ಲಿ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಕಡಲ ಪ್ರಾಬಲ್ಯ ಮತ್ತು ಭದ್ರತಾ ಹಿತಾಸಕ್ತಿಗಳನ್ನು ದೃಢವಾಗಿ ಕಾಪಾಡಿಕೊಳ್ಳಲು ಸಹಾಯ ಮಾಡ್ತಾ ಇದೆ. ಇದು ತೇಲುವ ನಗರದಂತೆ ಕಾರ್ಯನಿರ್ವಹಿಸ್ತಾ ಇದೆ. ದೇಶದ ಗಡಿಯಿಂದ ಬಹುದೂರದಲ್ಲಿ ಸಾಗರ ಮತ್ತು ವಾಯುದಾಳಿಯ ಸಾಮರ್ಥ್ಯವನ್ನ ತೋರ್ಪಡಿಸಿದೆ. ಒಟ್ಟಾರೆ USA, UK, ಫ್ರಾನ್ಸ್, ರಷ್ಯಾ, ಚೀನಾ, ಇಟಲಿಯನ್ನ ಬಿಟ್ಟರೆ ಸ್ವದೇಶಿ ನಿರ್ಮಿತ ವಾರ್ಶಿಪ್ ನಲ್ಲಿ INS ವಿಕ್ರಾಂತ್ ಅನ್ನು ಹೊಂದಿರುವ ಭಾರತ 7ನೇ ಸ್ಥಾನದಲ್ಲಿದೆ. ಇದು 45,000 ಮೆಟ್ರಿಕ್ ಟನ್ ಇರುವ INS ವಿಕ್ರಾಂತ್ ನ ಬಗೆಗಿನ ಆಸಕ್ತಿಕರ ಮಾಹಿತಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಜೈ ಹಿಂದ್, ನಮಸ್ಕಾರ.